ಬಿಜೆಪಿ ಎಂಎಲ್ಸಿ ವಿರುದ್ಧ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ವಿರುದ್ಧ ನಿಂದನೀಯ ಆರೋಪ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ದೂರು ದಾಖಲಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಆಪ್ತ ಸೇರಿ 10 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಕೇಸನ್ನು ದಾಖಲು ಮಾಡಿರುವಂಥದ್ದು. ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಲಿಖಿತ ದೂರನ್ನು ಕೊಟ್ಟಿದ್ರು ಸಿಟಿ ರವಿ ಅವರು. ಪೋಸ್ಟ್ ಮೂಲಕ ಹಿರೇಬಾಗೇವಾಡಿ ಠಾಣೆ ಪೊಲೀಸರ ಕೈ ಸೇರಿದೆ ಸಿಟಿ ರವಿ ಅವರು ಕೊಟ್ಟಂತಹ ದೂರು. ಸುವರ್ಣಸೌಧದಲ್ಲಿ ಸಿಟಿ ರವಿ ಮೇಲೆ ಹಲ್ಲೆಗೆ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸೇರಿ 10 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂಥದ್ದು. ಈ ಹಿಂದೆ ನ್ಯಾಯಾಧೀಶರ ಎದುರು ಕೂಡ ಈ ವಿಚಾರವನ್ನು ಪ್ರಸ್ತಾಪಿಸಿದ್ರು. ನಾನು ದೂರನ್ನು ಕೊಡ್ಲಿಕ್ಕೆ ಹೋದೆ, 0 ಎಫ್ಐಆರ್ ಮಾಡ್ಕೊಳ್ಳಿ ಅಂದೆ, ಯಾವುದನ್ನು ಕೂಡ ಕನ್ಸಿಡರ್ ಮಾಡಲಿಲ್ಲ ಅನ್ನುವಂತಹ ರೀತಿಯಲ್ಲಿ. ಜೊತೆಗೆ ಪ್ರೆಸ್ ಮೀಟ್ನಲ್ಲೂ ಕೂಡ ವಿಚಾರವನ್ನು ಪ್ರಸ್ತಾಪಿಸುವಂತಹ ಕೆಲಸವನ್ನು ಮಾಡಿದರು. ಈಗ ಸಿಟಿ ರವಿ ಅವರು ಕೊಟ್ಟಂತಹ ದೂರು ಪೊಲೀಸರನ್ನು ತಲುಪಿರುವಂತಹದ್ದು. ಇದೇ ವಿಚಾರದಲ್ಲಿ 10 ಜನರ ವಿರುದ್ಧ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸೇರಿ 10 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿರುವಂಥದ್ದು. ಹಿರೇಬಾಗೇವಾಡಿ ಬೆಳಗಾವಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂತಹ ಠಾಣೆ. ಅಲ್ಲೀಗ ಎಫ್ಐಆರ್ ದಾಖಲಾಗಿದೆ. ಈ ವಿಚಾರದಲ್ಲಿ ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಯಾಕೆಂದರೆ ಬಿಜೆಪಿಗರು ಈ ವಿಚಾರವನ್ನು ಪದೇ ಪದೇ ಆರೋಪಿಸ್ತಾ ಇದ್ರು. ಸಿಟಿ ರವಿ ವಿರುದ್ಧ ಕೇಸ್ ತಗೊಂಡ್ಬಿಟ್ರು, ಬಟ್ ಸಿಟಿ ರವಿ ಕೊಟ್ಟಿರುವಂತಹ ದೂರನ್ನು ತೆಗೆದುಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಇದೆಲ್ಲವೂ ಕೂಡ ಸರ್ಕಾರದ ಅಣತಿಯ ರೀತಿಯಲ್ಲಿ ನಡೆದಂತಹ ಘಟನೆ ಅನ್ನುವಂತಹ ರೀತಿಯಲ್ಲಿ ವಿಚಾರವನ್ನು ಪ್ರಸ್ತಾಪಿಸ್ತಾ ಇದ್ರು. ಈಗ ಸಿಟಿ ರವಿ ಅವರು ಕೊಟ್ಟಂತಹ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಇಷ್ಟು ದಿನ ಸಿಟಿ ರವಿ ಅವರ ದೂರನ್ನು ಪೊಲೀಸರು ತೆಗೆದುಕೊಳ್ತಿಲ್ಲ ಅನ್ನುವಂತಹ ಆರೋಪ ಇತ್ತು. ಈಗ ದೂರು ತೆಗೆದುಕೊಂಡಿದ್ದಾರೆ. 10 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಯಾರ್ಯಾರ ವಿರುದ್ಧ ಎಫ್ಐಆರ್ ಇರುವಂತಹದ್ದು, ಏನೆಲ್ಲ ಅಂಶಗಳಿದೆ ಅದರಲ್ಲಿ ಅಂತ ಹೇಳಿ? ಪ್ರೇಮ, ಪ್ರಮುಖವಾಗಿ ಏನಂತಂದ್ರೆ ವಿಧಾನ ಪರಿಷತ್ ಏನು ಗಲಾಟೆ ಆಗಿತ್ತು, ಗಲಾಟೆ ಆದ ನಂತರ ಅಲ್ಲಿಂದ ಒಂದು ಪತ್ರ ಬರುತ್ತೆ. ಜೊತೆಗೆ ಏನಂತಂದ್ರೆ ಯಾವತ್ತು ಸಿಟಿ ರವಿ ಅವರು ಅರೆಸ್ಟ್ ಆಗಿದ್ದಾರೆ, ಅಲ್ಲಿಯೂ ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಅವರು ಸ್ವತಃ ದೂರನ್ನು ದಾಖಲು ಮಾಡ್ತಾರೆ, ಈ ಥರ ಆಗಿದೆ ನನ್ನ ಮೇಲೆ ಅಂತೇಳಿ. ಹೀಗಾಗಿ 10 ಜನರ ಮೇಲೆ ಪ್ರಕರಣ ದಾಖಲಾಗಿರುವಂಥದ್ದು ಬೆಳಗಾವಿಯ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ. ಆದರೆ ಯಾರು ಅಂತ ಗೊತ್ತಾಗಲ್ಲ. 10 ಜನ ನೋ ನೇಮ್ ಅಂತೇನು ಹೇಳ್ತೀವಿ, ಅನಾಮಧೇಯ 10 ಜನ ಬಂದು ನನ್ನ ಮೇಲೆ ಗಲಾಟೆ ಮಾಡಿದ್ರು, ನನ್ನ ಜೀವ ಬೆದರಿಕೆ ಹಾಕಿದ್ರೆ ಹಾಗೆ ಅಂತ ಏನೋ ಒಂದು ದೂರನ್ನು ಕೊಟ್ಟಿದ್ರು. ಆ ದೂರನ್ನು ಅನ್ವಯದ ಜೊತೆಗೆ ಏನಂತ ಸಂಕನೂರ್ ಅವರು ವಿಧಾನ ಪರಿಷತ್ನಲ್ಲಿ ಒಂದು ದೂರನ್ನು ಕೊಟ್ಟಿರ್ತಾರೆ. ಎರಡೂ ದೂರುಗಳನ್ನು ಆಧರಿಸಿ ಇವತ್ತು ಬೆಳಗಾವಿಯ ಹಿರೇಬಾಗೇವಾಡಿ ಪೊಲೀಸರು ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿರ್ತದೆ. ಮತ್ತು ಅದು ಯಾರ್ಯಾರಿದ್ದಾರೆ ಆ ಒಂದು ವಿಡಿಯೋವನ್ನು ಆಧರಿಸಿ ಒಂದಿಷ್ಟು ಏನು ಅಕ್ಯೂಸ್ಡ್ ಇದ್ದಾರೆ ಅವರನ್ನು ಪೊಲೀಸರು ಹುಡುಕ್ತಾ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.